ನಮಸ್ಕಾರ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರು ಇಂದ ಧ್ಯಾನದ ವಿಚಾರಗಳು ಸುಮಾರು ತಿಳಿಸಿದ್ದೀವಿ. ಧ್ಯಾನ ಮಾಡೋದು ಹೇಗೆ ಹೇಗೆ ಅಂತ ಅನ್ನೋದು ವಿಚಾರ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಸಣ್ಣದ ಪ್ರಾಣಾಯಾಮ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ಈ ಧ್ಯಾನ ಸ್ಥಿತಿ ಅಂತ ಏನ್ ಕರಿತೀವಿ ಅದಕ್ಕೆ ನೀವು ಬೇಗ ಹೋಗಿ ತಲುಪಬಹುದು. ಈಗ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಪ್ರಾಣಾಯಾಮ ಅಂತ ಅನ್ನೋದು ಈ ಪ್ರಾಣ ಹಾಗಂದ್ರೆ ಪ್ರಾಣಶಕ್ತಿ, ಯಾಮ ಅಂತ ಅನ್ನೋದು ರೆಗ್ಯುಲೇಷನ್. ಹೀಗೆ ಈ ಫ್ಯಾನ್ ಅಲ್ಲಿ ರೆಗ್ಯುಲೇಟರ್ ಇದೆ, ಆ ತರ ಈ ಪ್ರಾಣನ ರೆಗ್ಯುಲೇಟ್ ಮಾಡೋ ಒಂದು ಟೆಕ್ನಿಕ್. ಈ ನೀವು ಆಮೆ ನೋಡಿರ್ಬೋದು, ಅದು ಉಸಿರಾಟ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರ್ಬೋದು. ಯಾರು ತುಂಬಾ ನಿಧಾನವಾಗಿ ಉಸಿರಾಡ್ತಾರೆ ಅವ್ರಿಗೆ ಜಾಸ್ತಿ ವರ್ಷ ಬದುಕಿರ್ತಾರೆ. ಇದೆಲ್ಲ ಯೋಗಿಗಳು ತುಂಬಾ ಟೆಸ್ಟ್ ಮಾಡಿ ಕಾಲಕ್ರಮೇಣದಲ್ಲಿ ಎಲ್ಲ ಕಂಡುಹಿಡಿದಿರೋ ಒಂದು ಇದು ಸತ್ಯ, ಸುಳ್ಳುಗಳಲ್ಲ, ಸತ್ಯಗಳಿದಲ್ಲ. ಸೊ ನೀವು ಏನು ಉಸಿರಾಡ್ತೀರಿ, ನೀವು ಸಣ್ಣ ವಯಸ್ಸಲ್ಲಿ ನೋಡಿರ್ಬೋದು, ಮಕ್ಕಳು ಸಣ್ಣ ಸಣ್ಣ ಹುಡುಗರು ಮಕ್ಕಳು ಇವರೆಲ್ಲ ನೋಡಿ ಹೊಟ್ಟೆ ಉಸಿರಾಡ್ತಾರೆ. ಈ ಪ್ರಾಣಿಗಳೆಲ್ಲ ನೋಡಿ ನೀವೆಲ್ಲ ಉಸಿರಾಡ್ತೀರಿ ಅಂತ ನಿಮ್ಮನ್ನ ಕೇಳಿದ್ರೆ ಎದೆ ಮುಟ್ಟು ತೋರಿಸ್ತೀರಿ. ನೀವು ಈ ಎದೆಲ್ಲ ನೀವು ಉಸಿರಾಡೋದು, ಎದೆ ಉಸಿರಾಡಬಾರ್ದು, ಹೊಟ್ಟೆ ಉಸಿರಾಡಬೇಕು. ಇದನ್ನ ಡಯಾಫಾರಮ್ ಬ್ರೀತಿಂಗ್ ಅಂತ ಕರಿತೀವಿ. ಇದು ದೊಡ್ಡ ಒಂದು ಸಬ್ಜೆಕ್ಟು. ಇದರ ಬಗ್ಗೆ ನಾನು ನಿಮಗೆ ಈ ಧ್ಯಾನದ ಸಬ್ಜೆಕ್ಟ್ ಅಲ್ಲಿ ಅದನ್ನು ಮಿಕ್ಸ್ ಮಾಡಿ ತುಂಬಾ ದೊಡ್ಡದಾಗಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಡಯಾಫಾರಮ್ ಬ್ರೀತಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಒಂದು ಸಣ್ಣದ ಒಂದು ಟೆಕ್ನಿಕ್ ನ ಕಲಿಸ್ಕೊಡ್ತೀನಿ. ಇದನ್ನ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ಧ್ಯಾನಕ್ಕೆ ಮೊದಲು ಒಂದು 5 minutes ಬಿಫೋರ್ ಇದನ್ನ ಮಾಡ್ಬಿಟ್ಟು ನೀವು ಧ್ಯಾನ ಕೂತ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಬೇಗ ನೀವು ಆ ಆಲ್ಫಾ ಸ್ಟೇಟ್ ಅಂತ ಏನ್ ಕರಿತೀವಿ ಧ್ಯಾನ ಸ್ಥಿತಿ ಅದಕ್ಕೆ ಹೋಗಿ ಸೇರ್ಕೋಬಹುದು. ಓಕೆ, ನೀವು ಕೂರ್ಬೇಕಾದ್ರೆ ವಜ್ರಾಸನದಲ್ಲಿ ಕೂರ್ಬೇಕು, ಇಲ್ಲ ವಜ್ರಾಸನದಲ್ಲಿ ಕೂರಕ್ಕಾಗಲ್ಲ ಪದ್ಮಾಸನದಲ್ಲಿ ಕೂರ್ಬೇಕು. ಇದೆಲ್ಲ ಕರೆಕ್ಟ್ ಆಗಿ ಪ್ರಾಣಾಯಾಮ ಮಾಡಬೇಕು ಅಂತಂದ್ರೆ ಓಕೆ, ನೀವು ಸುಖಾಸನದಲ್ಲಿ ಕೂತ್ಕೊಂಡು ಇದು ಧ್ಯಾನಕ್ಕೆ ಕೂರ್ತೀರಾ ಅಂತ ಇಟ್ಕೊಳ್ಳಿ. ಸುಖಾಸನದಲ್ಲೇ ಇದನ್ನ ಮಾಡಬಹುದು, ಏನೂ ಇಲ್ಲ. ನೋಡಿ ಇದೆ ಅಲ್ವಾ, ಇದು 2 ಬೆಟ್ಟು ಈ ಜಾಗನ ಮುಟ್ಟಬೇಕು, ಇದು ಹಿಂಗಿರ್ಬೇಕು ನೋಡಿ, ಹಿಂಗೆ. ಇದು ಪ್ರಾಣಾಯಾಮ ಮುದ್ರಾ ಹಾಗೆ ಅಂತ ಇದನ್ನ ಕರಿತೀವಿ. ಆಯ್ತು. ಈ ಹೆಬ್ಬೆಟ್ಟಿಂದ ಈ ಬಲಭಾಗದ ಮೂಗನ್ನ ಮುಚ್ಕೊಂಡು ನೀವು ಚಾರಲ್ಲಿ ಕೂತಿರಿ, ಕೆಳಗೆ ಕೂತಿರಿ, 90 ಡಿಗ್ರಿ ಮೈಂಟೈನ್ ಆಗ್ಬೇಕು. ಬೆನ್ನು ಮೂಳೆ ಇದೆ ನೋಡಿ, ಅದು ಮತ್ತೆ ನಿಮ್ಮ ಹಿಪ್ಪಿಂದ ಕಾಲು ತೊಡೆ ಅದು ಎಲ್ ಶೇಪ್ ಅಲ್ಲಿ ಇರಬೇಕು, 90 ಡಿಗ್ರಿ. ಓಕೆ, ಬೆಂಡ್ ಆಗಬಾರ್ದು, ತಲೆ ಸ್ಟ್ರೈಟ್ ಆಗಿರ್ಬೇಕು, ಹಿಂಗೆ 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 ಎಲ್ಲ ಸ್ಟ್ರೈಟ್ ಆಗಿರ್ಬೇಕು. ಪ್ರಾಣಶಕ್ತಿ ಹೊಡೆದ್ರಿಂದ ಎಳೆದು ಬಿಟ್ರಿ ಅಂತಂದ್ರೆ ಸಿಹಿ ತಗೊಂಡು ಮಿದುಳಿಗೆ ಹೊಡೆಯುತ್ತೆ. ಅದಕ್ಕೇನೆ ಸ್ಟ್ರೈಟ್ ಆಗಿರಿ ಅಂತ ಹೇಳೋದು. ಕೈ ನೀಗಿ ಇಟ್ಕೊಂಡು ಕಣ್ಣನ್ನು ಮುಚ್ಕೊಡಿ. ಪ್ರಾಣಶಕ್ತಿಯನ್ನ ನಿಧಾನವಾಗಿ ಶಬ್ದ ಇಲ್ಲದೆ ತಗೋಬೇಕು. ಫುಲ್ ತಗೊಂಡಿದ್ದೀನಿ, ಇಲ್ಲಿ ಇಟ್ಕೊಬೇಡಿ, ನಿಧಾನವಾಗಿ ಬಿಡಿ. ನಾನು ನಿಮಗೆ ಗೊತ್ತಾಗ್ಲಿ ಅಂತ ಸ್ವಲ್ಪ ಶಬ್ದ ಬರಂಗೆ ಉಸಿರು ತಗೋತೀನಿ. ಶಬ್ದ ಬರಬಾರದು, ನಿಧಾನವಾಗಿ ತಗೋಬೇಕು. ಈ ಮೂಗಲ್ಲಿ ತಗೊಂಡು ಈ ಮೂಗಲ್ಲೇ ಬಿಟ್ರೆ, ಈಗ ಈ ಮೂಗನ್ನ 2 ಬೆಟ್ಟಲ್ಲಿ ಮುಚ್ಕೊಂಡು ಈ ಮೂಗಿಂದ ಗಾಳಿಯನ್ನ ನಿಧಾನವಾಗಿ ದೀರ್ಘವಾಗಿ ತಗೊಂಡು ನಿಧಾನವಾಗಿ ಶಬ್ದ ಇಲ್ಲದೆ ಬಿಟ್ಬಿಡ್ಬೇಕು. ಆಯ್ತು. ಇದು ಕನ್ಸಂಪ್ಷನ್ ಜಾಸ್ತಿ ಟೈಮ್ ತಗೊಳುತ್ತೆ, ಜಾಸ್ತಿ ಟೈಮ್ ಬಿಡೋದಕ್ಕೆ ತಗೊಳುತ್ತೆ. ಸೊ ಇದನ್ನ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಕರಿತೀವಿ. ನಾಡಿ ಅನ್ನೋದು 3 ನಾಡಿ ಇದೆ, ಇಡ, ಪಿಂಗಳ, ಸುಷುಮ್ನ. ಇದೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಈ ಸಬ್ಜೆಕ್ಟ್ ಅಲ್ಲಿ ಹೇಳಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಈ 3 ನಾಡಿಗಳು ಕ್ಲೆನ್ಸ್ ಆಗಿ ಆಕ್ಟಿವೇಟ್ ಆಗುತ್ತೆ. ಸಾಧಾರಣ ನೀವು ಮೂಗಲ್ಲಿ ಕೈ ಇಟ್ಟು ನೋಡಿದ್ರಿ ಅಂತಂದ್ರೆ ಯಾವುದೋ ಒಂದು ಮೂಗಿನ ಹೊಳ್ಳೆಯಿಂದ ಮಾತ್ರ ನಿಮಗೆ ಗಾಳಿ ಬರುತ್ತೆ. ನೀವು ತಗೊಳ್ಳೋದು ಗೊತ್ತಾಗುತ್ತೆ, ಪ್ರಾಣಶಕ್ತಿ ಹೋಗೋದು ಬರೋದು. ಎವರಿ 40 minutes ಒನ್ಸ್ ಇದು ಶಿಫ್ಟ್ ಆಗ್ತಾ ಇರುತ್ತೆ. ಎಲ್ಲಿ 40 minutes ಗಾಳಿ ಹೋಗಿ ಬಂದು ಮಾಡ್ತಾ ಇದ್ರೆ ನೆಕ್ಸ್ಟ್ 40 minutes ಅಲ್ಲಿ ಹೋಗಿ ಬಂದು ಮಾಡುತ್ತೆ. ಸೊ ಆಲ್ಟರ್ನೇಟ್ ಮೂಗಲ್ಲಿ ಗಾಳಿ ಹೋಗಿ ಬಂದು ಮಾಡ್ತಾ ಇರುತ್ತೆ ಪ್ರಾಣಶಕ್ತಿ. ಈ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿದಾಗ ನಿಮಗೆ 2 ಮೂಗಿನ ಹೊಳ್ಳೆಯಿಂದ ಪ್ರಾಣ ಹೋಗುತ್ತೆ, 2 ಮೂಗಿನ ಹೊಳ್ಳೆಯಿಂದ ಪ್ರಾಣ ಬರುತ್ತೆ. ಮತ್ತೆ 3 ನಾಡಿಗಳಲ್ಲೂ ಪ್ರಾಣಶಕ್ತಿ ಮೇಲೆ ಕೆಳಗೆ ಸಂಚಾರ ಮಾಡ್ತಾ ಇರುತ್ತೆ. ನಾಡಿ ಶುದ್ಧಿ ಅಷ್ಟು ಪವರ್ಫುಲ್ ಪ್ರಾಣಾಯಾಮ ಇದು.
ಇದಕ್ಕೆ ಬೇಕಾದಷ್ಟು ವಿಧಾನಗಳಿದೆ, ನಾನು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇದನ್ನ ಒಂದು 5 ರಿಂದ 10 ಸತಿ ನಿಮಗೆ ತುಂಬಾ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ದೆ ನಿಧಾನವಾಗಿ ಮಾಡಿ ನೀವು. ಇದು ಒಂದು ಮ್ಯಾಕ್ಸಿಮಮ್ ಒಂದು 5 ನಿಮಿಷ 6 ನಿಮಿಷ 8 ನಿಮಿಷ ಆಗ್ಬೋದು. ಇದನ್ನ ಮಾಡ್ಬಿಟ್ಟು ನೀವು ಪ್ರಾಣಾಯಾಮ ಇದಕ್ಕೆ ಕೂತ್ಕೋಬೇಕು ಧ್ಯಾನಕ್ಕೆ. ಓಕೆ, ಈಗ ನೀವು ಇದನ್ನ ಮಾಡ್ಬಿಟ್ಟಿದ್ದೀರಾ. ಧ್ಯಾನ ಮಾಡೋದು ಹೇಗೆ? ಏನು ಇಲ್ಲ, ಸಿಂಪಲ್ ವಿಧಾನ. ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಚಕ್ಕಮಟ್ಲ ಹಾಕೊಂಡು ಕೂತಿದ್ದೀರಾ. ಕೈಯನ್ನ ಹೀಗೆ 2 ಕೈಯನ್ನ ಸೇರಿಸ್ಕೊಂಡು ಈ ಕೈ ಇಲ್ಲಿ ಈ ಕೈ ಇಲ್ಲಿ ಹಿಂಗೆ ಆಯ್ತು. ಇದನ್ನ ತೊಡೆ ಮಧ್ಯೆ ಇಟ್ಕೊಂಡ್ಬಿಡಿ. ಸ್ಟ್ರೈಟ್ ಆಗಿರ್ಬೇಕು, ಬೆನ್ನು ಕತ್ತು ಸ್ಟ್ರೈಟ್ ಇರಬೇಕು. ನಾನೀಗ ಕಮೆಂಟ್ ಕೊಡ್ತೀನಿ, ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಕ್ಲೋಸ್ ಯುವರ್ ಐಸ್, ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಮ ಪ್ರಾಣಶಕ್ತಿ ನಿಮ್ಮ ಮೂಗಿನ ಹೊಳ್ಳೆಯಿಂದ ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ, ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ. ಇನಲೇಷನ್ ಎಕ್ಸಲೇಷನ್. ನಿಮ್ಮ ಏಕಾಗ್ರತೆಯನ್ನ ನೀವು ನಿಮ್ಮ ಪ್ರಾಣಶಕ್ತಿ ಹೋಗೋದು ಬರೋದ್ರಲ್ಲಿ ಇಟ್ಕೊಳ್ಳಿ. ಓಕೆ, ನೀವು ಪ್ರಾಣಶಕ್ತಿ ಹೋಗೋದು ಬರೋದ್ರಲ್ಲಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀರಾ. ಆದರೆ ನಿಮ್ಮ ಮಿದುಳಲ್ಲಿ ಯೋಚನೆಗಳು ತಲೆ ಒಳಗಡೆ ಏನೋ 28 ಓಡಾಡ್ತಿದೆ. ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಬಿಟ್ಬಿಡಿ. ಅದು ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ, ಅದರ ಪಾಟಿಗೆ ಅದಿರ್ಲಿ. ನೀವು ಪ್ರಾಣಶಕ್ತಿಯಲ್ಲಿ ನಿಮ್ಮ ಯೋಚನೆಯನ್ನ ನಿಮ್ಮ ಮನಸ್ಸನ್ನ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ. ನಿಮ್ಮ ಮಿದುಳಲ್ಲಿ ಬರೋ ಯೋಚನೆಯನ್ನ ಕಂಟ್ರೋಲ್ ಮಾಡಬೇಕು ಅಂತ ನೀವು ಏನು ಪ್ರಯತ್ನ ಮಾಡಬೇಡಿ. ನಿಮ್ಮ ಪ್ರಯತ್ನ ಏನು ಅಂದ್ರೆ ಒಂದೇ ಒಂದು, ಮೂಗಲಿ ಹೋಗೋ ಗಾಳಿ ಹೋಗುತ್ತೆ ಬರುತ್ತೆ, ಅಲ್ಲಿ ನಿಮ್ಮ ಮನಸ್ಸನ್ನ ಅಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿ. ತಲೆಯಲ್ಲಿ 28 ಯೋಚನೆಗಳು ಬರುತ್ತೆ ಹೋಗುತ್ತೆ, ಅದನ್ನ ನೀವು ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಅದನ್ನ ಬಿಟ್ಬಿಡಿ, ಅದರ ಪಾಟಿಗೆ ಅದು ಏನೋ ಎಲ್ಲೋ ಹೋಗುತ್ತೆ ಬರುತ್ತೆ, ಏನೋ ಯೋಚನೆ ಮಾಡ್ತಿರುತ್ತೆ. ಆದ್ರೆ ಟ್ರೈ ಟು ಕೀಪ್ ದ ಕಾನ್ಸಂಟ್ರೇಷನ್ ವಿತ್ ದಿ ನಾಸ್ಟ್ರಲ್, ಇನಲೇಷನ್ ಅಂಡ್ ಎಕ್ಸಲೇಷನ್. ಗಾಳಿ ತಗೋತೀರಾ, ಗಾಳಿ ಬಿಡ್ತೀರಾ, ಗಾಳಿ ತಗೋತೀರಾ, ಗಾಳಿ ಬಿಡ್ತೀರಾ, ಅಲ್ಲಿ ಮಾತ್ರ ನಿಮ್ಮ ಯೋಚನೆ ಇರಬೇಕು, ಬೇರೆ ಎಲ್ಲೂ ಯೋಚನೆ ಇರಬಾರ್ದು. ಆ ಯೋಚನೆಗಳು ಬೇರೆ ಯೋಚನೆಗಳು ಎಲ್ಲಿ ಬಂದ್ರು, ನೀವು ಯಾವಾಗ ನಿಮ್ಮ ಪ್ರಾಣಶಕ್ತಿಯಲ್ಲಿ ನಿಮ್ಮ ಮನಸ್ಸನ್ನ ಇಡ್ತೀರಾ, ಆಟೋಮೆಟಿಕ್ ಆಗಿ ಇದು ಕ್ರಮೇಣ ಭೂತಾಕಾರವಾಗಿ ಕುಳಿತಾ ಇರೋ ಮನಸ್ಸು ಪೆಟ್ಟಿಗೆ ಒಳಗಡೆ ಹಾವನ್ನು ಹೇಗೆ ಅಡಗಿಸಿ ಕೂಡಿಸ್ತೀವಿ ಅದು ಕೂತು ಬಿಡುತ್ತೆ, ಗೊತ್ತಾಗೋದೇ ಇಲ್ಲ ನಿಮಗೆ. ಆದ್ರೆ ನೀವು ಒಂದು 20-25 ನಿಮಿಷ ಕಾಲಗಳು ನೀವು ಈ ತರ ನೀವು ಹೋರಾಟ ಮಾಡ್ತಾ ಇದ್ದಾಗ ನೀವು ಧ್ಯಾನ ಸ್ಥಿತಿಗೆ ಹೋಗೋದು ಬರೀ 2 ನಿಮಿಷ ಅಥವಾ 3 ನಿಮಿಷ ಅಟ್ ಮಾತ್ರ. ಉಳಿದಿದ್ದ 23 ನಿಮಿಷ 25 ನಿಮಿಷ ಕಾಲಗಳು ಬರೀ ಹೋರಾಟ. ಗಾಳಿ ತಗೊಳ್ಳೋದು ಬಿಡೋದ್ರನ್ನ ನೀವು ಕಾನ್ಸಂಟ್ರೇಟ್ ಮಾಡೋದ್ರಲ್ಲೇ ಹೋರಾಡ್ತಿರ್ತೀರಾ. ಆದರೂ ಎಲ್ಲೋ ಒಂದು ಜಾಗದಲ್ಲಿ ಸಮುದ್ರದ ಅಲೆಗಳು ಹೇಗೆ ಬಂದು ನದಿ ಇದನ್ನ ಬಂದು ತೀರನ್ನ ಮುಟ್ಟತ್ತೆ, ಹಾಗೆ ಕೆಲವು ಟೈಮಲ್ಲಿ ಗೊತ್ತಿಲ್ಲದೆ ಹೋಗಿ ನೀವು ಆಲ್ಫಾ ಸ್ಟೇಟ್ನ ಮುಟ್ಬಿಡ್ತೀರಾ. ಇದು ಹೇಗೆ ಅಂದ್ರೆ ನಾನು ನಿಮ್ಗೆ ಆವಾಗಲೇ ಹೇಳ್ಕೊಟ್ಟಿದ್ದೀನಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾವ್ದಾದ್ರು ಒಂದನ್ನು ನೀವು ತಲೆಗೆ ನೀವು ತೋರಿಸ್ಕೊಟ್ಬಿಟ್ರಿ, ಆ ಜಾಗನ ಹೋಗಿ ಅಥವಾ ಅದನ್ನ ತಿರುಗಿ ಮಾಡೋದಕ್ಕೆ ಪರಿಪಾಲನೆ ಮಾಡೋದಕ್ಕೆ ಈ ಮಿದುಳು ಪ್ರಯತ್ನ ಮಾಡುತ್ತೆ. ಇದು ನ್ಯಾಕು. ಒಂದು ದಿನ ಒಂದು ಜಾಗದಲ್ಲಿ ಒಂದು ತಪ್ಪು ಕೆಲಸನ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ರೆ ರೆಕಾರ್ಡ್ ಹೋಗುತ್ತೆ, ನೆಕ್ಸ್ಟ್ ಡೇ ಆ ತಪ್ಪನ್ನ ಮಾಡುವಂತ ತಲೆ, ಅಷ್ಟು ಪವರ್ ಇದೆ ತಲೆಗೆ. ಸೊ ಈ ಮುಟ್ಟೋದನ್ನ 25-30 ನಿಮಿಷ ಕಾಲಗಳಲ್ಲಿ ಯಾವಾಗಲೂ ಒಮ್ಮೊಮ್ಮೆ ನೀವು ಮುಟ್ಟಿಸ್ತೀರಿ ನೋಡಿ, ಅದು ಪರ್ಮನೆಂಟ್ ಆಗಿ ಆಗೋಗುತ್ತೆ ಸ್ವಲ್ಪ ದಿವಸ ಅಂತಾರೆ. ದಿಸ್ ಇಸ್ ದ ಟೆಕ್ನಿಕ್. ಪ್ರಯತ್ನ ಮಾಡಿ, ಬಿಡಬೇಡಿ. ಪ್ರತಿದಿನ ಪ್ರತಿನಿತ್ಯ ಆ ಟೈಮಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು ನೀವು. ಅದು 1 ನಿಮಿಷ ಕಾಲಗಳು ಹೋದ್ರು ಸರಿ, 10 ಸೆಕೆಂಡ್ ಹೋದ್ರು ಸರಿ, ಆಲ್ಫಾ ಸ್ಟೇಟ್ಗೆ ನೀವು ಬೇಜಾರು ಮಾಡ್ಕೋಬೇಡಿ. ಹೋಗ್ತಾ ಇರಿ, ನೀವು ಮಾಡ್ತಾ ಇರಿ. ನೀವು ತಾನಾಗಿ ನಿಮಗೆ ಗೊತ್ತಿಲ್ಲದೇನೆ ಸ್ಟೇಟ್ ಬಂದ್ಬಿಡುತ್ತೆ. ನೀವೇ ಹೇಳ್ತೀರಾ, ಗುರುಗಳೇ ನೀವು ಹೇಳಿದಂಗೆ ನಾನು ಮಾಡ್ತಿದ್ದೆ ನೋಡಿ, 1 ವಾರನೂ ಇಲ್ಲ, ನನಗೆ ಒಂಥರ ಕಾಮ್ನೆಸ್ ಬಂದ್ಬಿಡ್ತು, ಮನಸ್ಸಲ್ಲಿ ನೋವುಗಳೆಲ್ಲ ಇತ್ತು, ಎಲ್ಲ ಹೊರಟು ಒಂದೊಂದೇ ಒಂದು ಅನುಭವಗಳನ್ನ ಹೇಳಕ್ ಶುರು ಮಾಡ್ಬಿಡ್ತೀರಾ. ಅಷ್ಟು ಈಸಿ. ಆದ್ರೆ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ದಿನನಿತ್ಯ ಬೇಜಾರಿಲ್ಲದೆ ಮಾಡೋದಕ್ಕೆ ಕಲ್ತ್ರಿ ಅಂತಂದ್ರೆ ಖಂಡಿತವಾಗ್ಲೂ ಈ ಪ್ಯಾಸಿವ್ ಮೆಡಿಟೇಷನ್ ಅಲ್ಲಿ ಮನಸ್ಸನ್ನ ಕಾಮ್ ಮಾಡಿ ದೇಹದಲ್ಲಿ ಯಾವುದೇ ರೋಗಗಳು ಬರದೇನೆ ಪರಿಪಕ್ವವಾಗಿ ಇಟ್ಕೊಳ್ಳಕ್ಕೆ ನಿಮಗೆ ಗೊತ್ತಾಗೋಗುತ್ತೆ. ಈ ಪ್ಯಾಸಿವ್ ಧ್ಯಾನದಲ್ಲೂ ಹೇಗೆ ನೀವು ನಿಮ್ಮ ಮನಸ್ಸಿನ ಇಂಬ್ಯಾಲೆನ್ಸ್ಗಳು, ಮಾನಸಿಕ ಒತ್ತಡಗಳನ್ನ ಹೇಗೆ ಸರಿಪಡಿಸೋದು ಅನ್ನೋದನ್ನು ಮಾಡಬಹುದು. ಆಯ್ತು, ಬೆಳಗ್ಗೆ ಸಂಜೆ 2 ಹೊತ್ತು ಮಾಡಿದ್ರಿ ಅಂತಂದ್ರೆ ತುಂಬಾ ಒಳ್ಳೇದು. ಇಲ್ಲ ನನಗೆ ಟೈಮೇ ಇಲ್ಲ, ಸಂಜೆ ಇದೆ ಸರ್ ಸಂಜೆ ಮಾಡಿ, ಇಲ್ಲ ಬೆಳಗ್ಗೆ ಮಾತ್ರ ಇದೆ ಬೆಳಗ್ಗೆ ಮಾಡಿ, ಇಲ್ಲ ನನಗೆ ಮಧ್ಯಾಹ್ನ ಊಟ ಮಾಡೋ ಟೈಮಲ್ಲಿ ಒಂದು ಅರ್ಧ ಗಂಟೆ ಸಿಗುತ್ತೆ ಸರ್ ಮಾಡ್ತೀನಿ, ಸಂತೋಷ ಮಾಡಿ. ಈ 3 ಟೈಮಲ್ಲಿ 3 ಟೈಮ್ ಮಾಡಿದ್ರೆ ಒಳ್ಳೇದು. ಬೇಡಿ ಒಂದೇ ಟೈಮ್ ಮಾಡಿ, ಯಾವ ಟೈಮ್ ಆಗುತ್ತೋ ಆ ಟೈಮ್ ಮಾಡಿ. ಓಕೆ, ಇದರ ವಿಚಾರ ಇನ್ನು ಬೇರೆ ವಿಷಯಗಳ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋ